ವೀಕ್ಷಕರೇ, ಪಾಟೀಲ್ ಯೂಸಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಪುರಸಭಾ ಅಧ್ಯಕ್ಷರಿಗೆ ಗೌರವ ಸನ್ಮಾನ. ನೂತನ ಮಸ್ಕಿ ಪುರಸಭೆಯ ಅಧ್ಯಕ್ಷರಾದ ಸುರೇಶ್ ಹರಸೂರು ಅವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿಣಿ ಸದಸ್ಯರಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಕಸಬ ತಾಲೂಕು ಅಧ್ಯಕ್ಷೆ ವಿದ್ಯಾವತಿ ವನಕಿಯವರು ಮಾತನಾಡುತ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ನಮ್ಮ ಪುರಸಭೆಯ ವ್ಯಾಪ್ತಿಯ ಒಳಗಡೆ ಕಟ್ಟಡ ಒಂದು ಕೋಣೆಯನ್ನ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಡಬೇಕು. ಪಟ್ಟಣದಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಲು ಅನಾನುಕೂಲ ಆಗಿದೆ. ಸ್ವಂತ ಕಟ್ಟಡಗಳು ಇಲ್ಲದ ಸಂಬಂಧ ಬೇರೆ ಬೇರೆ ಕಡೆ ಕಸಾಪ ಕಾರ್ಯಕ್ರಮಗಳು ಮಾಡುತ್ತಿದ್ದು, ಅದಕ್ಕೋಸ್ಕರ ಪುರಸಭೆ ವ್ಯಾಪ್ತಿ ಒಳಗಡೆ ಬರುವ ಒಂದು ಕೋಣೆ ಅಥವಾ ಕಟ್ಟಡವನ್ನ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಕಸಾಪ ಅಧ್ಯಕ್ಷೆ ವಿದ್ಯಾವತಿ ವನಕೆ ಮತ್ತು ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಪುರಸಭಾ ಅಧ್ಯಕ್ಷ ಸುರೇಶ್ ಹರಸೂರು ಮಾತನಾಡಿ, ಮಸ್ಕಿ ಕಸಾಪ ಸಲ್ಲಿಸಿದ ಮನವಿಯನ್ನ ಪರಿಶೀಲಿಸಿ ಮತ್ತು ನಮ್ಮ ಪುರಸಭೆ ವ್ಯಾಪ್ತಿ ಒಳಗಡೆ ಯಾವುದಾದರೂ ಕಟ್ಟಡ ಇದ್ದರೆ ನಮ್ಮ ಸಿಇಒ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅವಕಾಶ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಸ್ಕಿ ಕಸಾಪ ಪದಾಧಿಕಾರಿಗಳು ಇದ್ದರು. ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಹರಸೂರು ಸರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಸ್ಕಿ ತಾಲೂಕಾ ಘಟ್ಟದ ಎಲ್ಲಾ ಪದಾಧಿಕಾರಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಅದೇ ರೀತಿಯಾಗಿ ಸರ್ ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಕಾರ್ಯಚಟುವಟಿಕೆಗಳಿಗೋಸ್ಕರವಾಗಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಕಟ್ಟಡ ಅಥವಾ ಒಂದು ಕೋಣೆಯ ಅಂದ್ರೆ ಕೊಠಡಿಯ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಮಾಡಿಕೊಡ್ಬೇಕು ಸರ್. ಯಾಕಂದ್ರೆ ಎಷ್ಟು ಕಾರ್ಯಪರ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಬಹಳಷ್ಟು ಅನಾನುಕೂಲ ಆಗಿದೆ. ಸೊ ಪ್ರತಿ ಸಲ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಸ್ಥಳಗಳನ್ನ ಕೇಳುವಂತ ಪರಿಸ್ಥಿತಿ ನಮಗ್ ಬಂದಿದೆ. ಆದ್ರಿಂದ ಇದೆಲ್ಲವನ್ನ ತೊಡೆದು ಹಾಕ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಮ್ಗೊಂದು ತಾತ್ಕಾಲಿಕವಾಗಿ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಅಥವಾ ಕೋಣೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಮ್ಮ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ನಮಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಸ್ಕಿ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರಗಳು. ತಾವು ಸಲ್ಲಿಸಿದ ಈ ಅರ್ಜಿಯನ್ನು ಪರಿಶೀಲಿಸಿ ಮತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕಟ್ಟಡ ಇದ್ದರೆ ಅದನ್ನು ಸಿ.ಒ ಸಾಹೇಬರು ನಾವು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಅದರ ಬಗ್ಗೆ ಏನಾದರೂ ಅನುಕೂಲ ಮಾಡಿಕೊಡಲು ಅವಕಾಶ ಇದ್ದರೆ ತಪ್ಪದೇ ಮಾಡಿಕೊಡಲು ನಾವು ಪ್ರಯತ್ನ ಪಡ್ತೀನಿ.